ಶ್ರೀ ಗುರುಭ್ಯೋ ನಮಃ. ನಿನ್ನೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 90ನೇ ಸರ್ಗ ಮುಕ್ತಾಯ ಆಗಿತ್ತು. ರಾಮ ಶಂಭೂಕನ ವಧೆಯನ್ನು ಮಾಡಿ ಅಯೋಧ್ಯೆಗೆ ಮರಳಿ ಬಂದ ಮೇಲೆ ಭರತ ಮತ್ತು ಲಕ್ಷ್ಮಣರ ಜೊತೆಗೆ ಸಮಾಲೋಚನೆ ಮಾಡಿದ. ರಾಜಸೂಯ ಯಾಗ ಮಾಡಬೇಕು ಅಂತ ಆತನ ಅಭಿಪ್ರಾಯ ಆಗಿತ್ತು. ಆದರೆ ರಾಜಸೂಯ ಯಾಗ ಹಿಂಸಾ ಪ್ರಧಾನವಾದದ್ದು. ನೀನು ರಾಜಸೂಯ ಯಾಗ ಮಾಡುವುದಕ್ಕಾಗಿ ಎಲ್ಲ ಕಡೆ ದಿಗ್ವಿಜಯ ಮಾಡಬೇಕಾದಂಥ ಪ್ರಸಂಗ ಬರಬಹುದು. ಪ್ರಜೆಗಳಿಗೆ ಉಳಿದ ರಾಜರಿಗೆ, ಬೇರೆ ಸಾಮ್ರಾಜ್ಯದ ಅಧಿಪತಿಗಳಾದಂಥ ರಾಜರು ನಿನ್ನ ಬಗ್ಗೆ ಕುಪಿತರಾಗಬಹುದು. ಹಾಗಾಗಿ ಆ ರಾಜಸೂಯ ಯಾಗದ ಪ್ರವೃತ್ತಿಯನ್ನು ಕೈ ಬಿಡು ಅಂತ ಭರತ ರಾಮನಿಗೆ ಸಲಹೆ ಕೊಟ್ಟ. ಅದಾದ ಬಳಿಕ ಲಕ್ಷ್ಮಣ ರಾಜಸೂಯ ಯಾಗ ಇಲ್ಲದೇ ಇದ್ರೂ ನಾವು ಅಶ್ವಮೇಧ ಯಾಗವನ್ನು ಮಾಡೋಣ ಅಂತ ರಾಮನಿಗೆ ಸಲಹೆ ಕೊಟ್ಟ. ಆ ಅಶ್ವಮೇಧ ಯಾಗದ ಮಹತ್ವವನ್ನು ಹೇಳಿದ. ವೃತ್ರಾಸುರನನ್ನು ವಧೆ ಮಾಡಿದ ಬಳಿಕ ಬ್ರಹ್ಮಹತ್ಯೆ ಬಂದಿತ್ತು ಇಂದ್ರನಿಗೆ. ಆ ಬ್ರಹ್ಮಹತ್ಯೆಯನ್ನು ಆತ ಕಳೆದುಕೊಂಡು ಶುದ್ಧನಾದ ಅಶ್ವಮೇಧ ಯಾಗದ ಬಲದಿಂದ. ಈಗ 3 ಜನ ಸಹೋದರರು ಆ ಅಶ್ವಮೇಧ ಯಾಗದ ಬಗ್ಗೆ ಸಮಾಲೋಚನೆ ಮಾಡಿದರು. ರಾಮನೂ ಕೂಡ ಆ ಅಶ್ವಮೇಧ ಯಾಗದ ಮಹತ್ವದ ಬಗ್ಗೆ ತಾನೂ ಒಂದು ಕಥೆಯನ್ನು ಹೇಳಿದ. ಕರ್ದಮ ಪ್ರಜಾಪತಿಯ ಮಗನಾದಂಥ ಇಲ ಶಿವಪಾರ್ವತಿಯರ ವಿಹಾರ ಭೂಮಿಗೆ ಆಕಸ್ಮಿಕವಾಗಿ ಪ್ರವೇಶ ಮಾಡಿ ಸ್ತ್ರೀಯಾಗಿಬಿಟ್ಟಿದ್ದ. ಹಾಗಾಗಿ 1 ತಿಂಗಳ ಕಾಲ ಸ್ತ್ರೀ, ಮತ್ತೊಂದು ತಿಂಗಳ ಕಾಲ ಪುರುಷನಾಗಿರುವಂಥ ಪ್ರಸಂಗ ಅವನಿಗೆ ಬಂದಿತ್ತು. ಅಶ್ವಮೇಧ ಯಾಗವನ್ನು ಮಾಡಿ ಮಹಾದೇವನ ಅನುಗ್ರಹದಿಂದಲೇ ಆತನಿಗೆ ಪುರುಷತ್ವ ಬಂದಿತ್ತು ಅಂತ ಈಗ ಅಶ್ವಮೇಧ ಯಾಗದ ಮಹತ್ವವನ್ನು ಆ 3 ಸಮಾಲೋಚನೆ ಮೂಲಕ ಪರಸ್ಪರ ಹೇಳ್ಕೊಂಡ್ರು. ಆದ್ದರಿಂದ ನಾವು ಕೂಡ ಅಶ್ವಮೇಧ ಯಾಗವನ್ನು ಮಾಡೋಣ ಅಂತ ಅವರು ಆಲೋಚನೆ ಮಾಡಿದ್ರು ಅನ್ನೋಲ್ಲಿಗೆ ಆ ಕಥೆ ಮುಕ್ತಾಯ ಆಗಿತ್ತು. ರಾಮ ಮುಂದೆ ಲಕ್ಷ್ಮಣನಿಗೆ ಹೇಳಿದಂತೆ ಹೀಗೆ: ವಸಿಷ್ಠ ವಾಮದೇವಾದ ಋಷಿಗಳನ್ನು ಕರೆ, ಅಶ್ವಮೇಧ ಯಾಗಕ್ಕಾಗಿ ನಾವೊಂದು ಕುದುರೆಯನ್ನು ದೇಶ ಸಂಚಾರಕ್ಕಾಗಿ ಬಿಡೋಣ. ಆ ಬ್ರಾಹ್ಮಣರು ಋಷಿಗಳೆಲ್ಲ ಅಲ್ಲಿ ಬಂದರು. ಅವರನ್ನ ರಾಮ ಯಥಾವಿಧಿಯಾಗಿ ಸ್ವಾಗತ ಮಾಡಿದ. ಅಶ್ವಮೇಧ ಯಾಗ ಮಾಡಲಿಕ್ಕೆ ಅವರೆಲ್ಲರೂ ಸಮ್ಮತಿ ಕೊಟ್ಟರು. ರಾಮ ಮುಂದುವರೆದು ಲಕ್ಷ್ಮಣನಿಗೆ ಹೇಳಿದ, ಸುಗ್ರೀವನಿಗೆ ಹೇಳಿ ಕಳಿಸು, ಎಲ್ಲ ಕಪಿಶ್ರೇಷ್ಠರ ಜೊತೆಗೂಡಿ ಅಶ್ವಮೇಧ ಯಾಗದ ಸೊಬಗನ್ನು ನೋಡ್ಲಿಕ್ಕೆ ಆತನು ಕೂಡ ಬರಲಿ. ವಿಭೀಷಣ ತನ್ನ ರಾಕ್ಷಸ ವೀರರ ಜೊತೆಗೂಡಿ ಬರಲಿ. ಉಳಿದ ರಾಜರು, ಭೂಮಂಡಲದಲ್ಲಿರುವಂಥ ಉಳಿದ ರಾಜರು ಕೂಡ ಇಲ್ಲಿಗೆ ಬರಲಿ. ನಟರು, ನರ್ತಕರು, ಸಂಗೀತಗಾರರು ಇವರೆಲ್ಲರನ್ನು ಕೂಡ ಆಹ್ವಾನಿಸುವ. ಈ ಅಶ್ವಮೇಧ ಯಾಗವನ್ನು ನಾವು ನೈಮಿಷಾರಣ್ಯದಲ್ಲಿ ಮಾಡೋಣ. ಗೋಮತಿ ನದಿ ತೀರದಲ್ಲಿ ಯಜ್ಞಶಾಲೆ ನಿರ್ಮಾಣವಾಗಲಿ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಜ್ಞನಾದಂಥ ಪ್ರಜೆಗಳು ಬಂದು ಅದನ್ನು ನೋಡಿ ಅವರು ಸಂತೃಪ್ತರಾಗಲಿ. ಆನೆ, ಕುದುರೆ, ಎತ್ತುಗಳು, ಎತ್ತಿನ ಗಾಡಿಗಳು ಇವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗಲಿ. ಬಾಲಕರು, ವೃದ್ಧರು, ಕೆಲಸಗಾರರು, ಬಡಗಿಗಳು, ಕೋಶಾಧ್ಯಕ್ಷರು ಇವರೆಲ್ಲ ಮುಂದೆ ಪ್ರಯಾಣ ಮಾಡಲಿ. ಅದರಂತೆ ಬರುವಂಥ ರಾಜರಿಗೆಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದರು. ಭರತ ಶತ್ರುಘ್ನನ ಜೊತೆಗೂಡಿ ರಾಮ ಹೇಳಿದಂಥ ಸಕಲ ಸಾಮಗ್ರಿಗಳನ್ನು ತೆಗೆದುಕೊಂಡು ನೈಮಿಷಾರಣ್ಯದ ಕಡೆಗೆ ಪ್ರಯಾಣ ಮಾಡಿದ. ಮುಂದೆ ಒಂದು ಕಪ್ಪು ಬಣ್ಣದ ಕುದುರೆಯನ್ನ ದೇಶ ಸಂಚಾರಕ್ಕಾಗಿ ಕಳಿಸಿದರು. ಅಯಂ ಲಕ್ಷಣ ಸಂಪನ್ನಂ ಕೃಷ್ಣಸಾರಂ ಮಮೋಚಃ ತತ್ಸರ್ವಮಖಿಲೇನಾಶು ಸಂಸ್ಥಾಪ್ಯ ಭರತಾಗ್ರಜ. ಕುದುರೆಯ ರಕ್ಷಣೆಗಾಗಿ ಲಕ್ಷ್ಮಣನನ್ನ ಕಳಿಸಿದ ರಾಮ. ತಾನು ನೈಮಿಷಾರಣ್ಯಕ್ಕೆ ಪ್ರವೇಶ ಮಾಡಿದ. ಎಲ್ಲ ರಾಜರು ನೈಮಿಷಾರಣ್ಯಕ್ಕೆ ಬಂದು ಯಥೋಚಿತವಾದಂಥ ಕಪ್ಪ ಕಾಣಿಕೆಗಳನ್ನು ರಾಮನಿಗೆ ಒದಗಿಸಿದರು. ಸುಗ್ರೀವ ಮೊದಲಾದ ವಾನರರು ಬಂದ ಬ್ರಾಹ್ಮಣರಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ರಾಕ್ಷಸನಾದಂಥ ವಿಭೀಷಣ ಬಂದ ತಪಸ್ವಿಗಳ ಸೇವೆಯನ್ನು ಮಾಡ್ತಿದ್ದ. ಎಲ್ಲರಿಗೂ ಬಿಡಾರದ ವ್ಯವಸ್ಥೆ ಆಗಿತ್ತು. ಯಾಚಕರು ಬಂದಂಥವರು ಬ್ರಾಹ್ಮಣರು ಸಂತುಷ್ಟಿಯನ್ನು ಪಡೆಯುವ ತನಕ
ಅವರಿಗೆ ದಾನಗಳನ್ನು ಮಾಡ್ತಾನೆ ಇರಿ. ಒಂದು ದಾನವನ್ನು ಮಾಡಿ ನಿಲ್ಲಿಸಬೇಡಿ. ಯಾವತ್ ತುಷ್ಯಂತಿ ಯಾಚಕಾಹ ಛಂದತೋ ದೇಹಿ ದೇಹಿ, ಛಂದತೋ ದೇಹಿ ಛಂದತೋ ದೇಹಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡಿ ಅಂತ ಇದೇ ಮಾತುಗಳೇ ಆ ಯಜ್ಞ ಭೂಮಿಯಲ್ಲಿ ಕೇಳಿ ಬರ್ತಾ ಇದ್ದವು. ಯಾಚಕರ ತುಟಿಯಿಂದ ಸಾಕು ಅಂತ ಮಾತು ಹೊರಬೀಳುವವರೆಗೂ ಭೋಜನ ದಾನ ಇತ್ಯಾದಿಗಳಲ್ಲಿ ಕಂಡು ಬರ್ತಿದ್ದವು. ಇದೇ ಯಜ್ಞ ಮಂಟಪಕ್ಕೆ ವಾಲ್ಮೀಕಿ ಮಹರ್ಷಿಗಳು ಆಗಮಿಸಿದರು. ರಾಮ ವಾಲ್ಮೀಕಿ ಮಹರ್ಷಿಗಳ ನಿವಾಸಕ್ಕಾಗಿ ಒಂದು ಉತ್ತಮವಾದ ಬಿಡಾರವನ್ನು ನಿರ್ಮಾಣ ಮಾಡಿದ್ದ. ಅಲ್ಲಿ ಅವರು ಇದ್ದು ಕೆಲವು ದಿವಸಗಳಾದ ಬಳಿಕ ಕುಶಲ ಅವರಿಗೆ ಹೇಳಿದರು, ನೀವಿಬ್ಬರು ಈ ಯಜ್ಞ ಭೂಮಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ, ಸಮಗ್ರ ರಾಮಾಯಣವನ್ನು ಗಾನ ಮಾಡಿ. ರಾಮನ ಯಜ್ಞವಾಟದ ಮಹಾದ್ವಾರದಲ್ಲಿ ರಾಮಾಯಣವನ್ನು ನೀವು ಹಾಡಬೇಕು. ವಿಶೇಷವಾಗಿ ಯಜ್ಞದ ಋತ್ವಿಕ್ಗಳು ಪುರೋಹಿತರೇನಿರ್ತಾರೆ ಅವರ ಎದುರಿಗೆ ಹಾಡಿರಿ. ಅಲ್ಲಿ ನಿಮಗೆ ಬೇಕಾದಷ್ಟು ಹಣ್ಣು ಹಂಪಲುಗಳೆಲ್ಲ ಸಿಗ್ತವೆ ಆ ಪರ್ವತದ ಶಿಖರದಲ್ಲಿ. ಹಸಿವಾದಾಗ ಅವನ್ನು ತಿನ್ನಿರಿ, ರಾಮಾಯಣವನ್ನು ಗಾನ ಮಾಡಿ. ರಾಮನೇ ನಿಮ್ಮನ್ನೇನಾದರೂ ಗಾನ ಮಾಡಲಿಕ್ಕೆ ಕರೆದ್ರೆ ರಾಮನನ್ನು ಋಷಿಮುನಿಗಳನ್ನು ಗೌರವದಿಂದ ಕಂಡು ಅವನ ಬಳಿಗೆ ಹೋಗಿ ಗಾನ ಮಾಡಿ. ದಿವಸೇ 20 ಸರ್ಗಾಹ ಗೇಯ ಮಧುರಯಾಗಿರ ಪ್ರಮಾಣೇ ಬಹುಭಿಸ್ತತ್ರ ಯಥೋದ್ದಿಷ್ಟಂ ಮಯಾಪುರ. ನಾನು ನಿಮಗೆ ರಾಮಾಯಣವನ್ನು ಈಗಾಗಲೇ ಉಪದೇಶ ಮಾಡಿ ಆಗಿದೆ. ಅದರಂತೆ ಪ್ರತಿನಿತ್ಯ 20 ಸರ್ಗ ಗಾನ ಮಾಡಿ. ಯಜ್ಞ ಮುಗಿಯುವ ತನಕ ಪ್ರತಿನಿತ್ಯ 20 ಸರ್ಗಗಳನ್ನು ಗಾನ ಮಾಡಿ. ನೀವು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ಬೇಡಿ, ಯಾವುದೇ ಆಸೆಯನ್ನು ಕೂಡ ಇಟ್ಕೊಳ್ಬೇಡಿ. ನಾವು ಗಡ್ಡೆ ಗೆಣಸುಗಳನ್ನು ತಿಂದು ಆಶ್ರಮದಲ್ಲಿ ವಾಸ ಮಾಡುವಂಥವ್ರು, ನಮಗೆ ಧನದಿಂದ ಏನಾಗಬೇಕಾಗಿದೆ ಅಂತ ಕೇಳಿ ಯಾರಾದರೂ ಏನಾದರೂ ಕೊಡ್ಲಿಕ್ಕೆ ಬಂದರೆ. ನೀವು ಯಾರ ಮಕ್ಕಳು ಅಂತ ಏನಾದರೂ ಕೇಳಿದರೆ, ರಾಮ ಕೇಳಿದರೆ, ನಾವಿಬ್ಬರು ವಾಲ್ಮೀಕಿಗಳ ಶಿಷ್ಯರು ಅಂತ ಮಾತ್ರ ಹೇಳಿ. ಈ ವೀಣೆಗಳನ್ನು ನುಡಿಸ್ತಾ ರಾಮಾಯಣವನ್ನು ಗಾನ ಮಾಡಿ. ರಾಜನಿಗೆ ಅವಮಾನ ಆಗುವಂತೆ ವರ್ತನೆ ಮಾಡಬೇಡಿ. ಹೀಗೆ ಕುಶಲವರಿಗೆ ಆ ವಾಲ್ಮೀಕಿಗಳು ಹೇಳಿದರು. ಅಲ್ಲಿಂದ ಅವರು ತೆರಳಿಬಿಟ್ರು. ಬೆಳಗಾದ ಮೇಲೆ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಅಗ್ನಿಯನ್ನು ಆರಾಧನೆ ಮಾಡಿ ವಾಲ್ಮೀಕಿಗಳು ಹೇಳಿದಂತೆ ರಾಮಾಯಣದ ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ರಾಮಾಯಣದ ಗಾನ ಏನಿತ್ತು ಅದು ರಾಮನ ಕಿವಿಗೂ ಕೂಡ ತಲುಪಿತು. ನಾನಾ ಥರದ ಅರ್ಥಗಳು ಅದರಲ್ಲಿ ಕೂಡಿದ್ದವು. ವೀಣಾವಾದನದ ಹಿನ್ನೆಲೆ ಇತ್ತು ಅದಕ್ಕೆ. ರಾಮನಿಗೆ ಅಶ್ವಮೇಧ ಯಾಗದ ನಡುವೆ ಏನಾದರೂ ಬಿಡುವು ಸಿಕ್ಕಾಗ ಈ ಗಾಯನವನ್ನು ಬಂದು ಶ್ರವಣ ಮಾಡ್ತಿದ್ದ. ಅಶ್ವಮೇಧ ಯಾಗ ಅಂದರೆ ಅನೇಕ ಸಣ್ಣ ಸಣ್ಣ ಯಾಗಗಳು ದೊಡ್ಡ ಸಮೂಹ. ಅದು ಆ ಸಮೂಹದ ನಡುವೆ ಒಂದು ಯಾಗ ಮುಗಿದ ಬಳಿಕ ಮತ್ತೊಂದು ಯಾಗದ ಸಮಯದಲ್ಲಿ ಆತ ಅದನ್ನು ಬಂದು ಶ್ರವಣ ಮಾಡ್ತಿದ್ದ ಋಷಿಗಳ ಜೊತೆಗೂಡಿ. ಎಲ್ಲರನ್ನು ಕರೆಸಿದ, ವಿದ್ವಾಂಸರನ್ನ, ಪೌರಾಣಿಕರನ್ನ, ದೊಡ್ಡ ದೊಡ್ಡ ಬ್ರಾಹ್ಮಣರನ್ನ, ಸ್ವರ ಲಕ್ಷಣ ಸಂಪನ್ನರಾದಂತಹ ವಿದ್ವಾಂಸರನ್ನ, ಕಲ್ಪ ಮೊದಲಾದ ವೇದೋಕ್ತ ವಿಧಿ ನಿಯಮಗಳನ್ನು ತಿಳಿದಂಥವರನ್ನು ಕರೆದ. ಅವರೆಲ್ಲರೂ ಆ ಯಜ್ಞವಾಟಕ್ಕೆ ಬಂದು ಆ ರಾಮಾಯಣವನ್ನು ಶ್ರವಣ ಮಾಡ್ತಿದ್ರು. ರಾಮಾಯಣ ಗಾನ ಮಾಡುವಂಥ ಬಾಲಕರನ್ನು ಸಭಾ ಮಂಟಪದಲ್ಲಿ ಕೂಡಿಸಿದ. ಆ ಸಭಾಸದರೆಲ್ಲ ಪರಸ್ಪರವಾಗಿ ಮಾತಾಡ್ಕೊಳ್ತಿದ್ರು. ಎಂಥ ಅದ್ಭುತವಾದ ಸೌಂದರ್ಯ ಇದ್ದಂಥವ್ರು ಈ ಬಾಲಕರು ಅಂತ ಮಾತಾಡ್ತಿದ್ರು. ಅವರಿಗೆ ಆ ಬಾಲಕರು ಹೊಸಬರಾಗಿದ್ರು, ರಾಮಾಯಣವೂ ಕೂಡ ಹೊಸದಾಗಿತ್ತು. ಪರಸ್ಪರ ಮಾತಾಡ್ಕೊಂಡ್ರಂತೆ. ಉಭೌ ರಾಮಸ್ಯ ಸದೃಶವು ಬಿಂಬಮಿವೋತ್ಥಿತವು. ಇಬ್ಬರು ರಾಮನಿಗೆ ಸದೃಶರಾಗಿದ್ದಾರೆ. ಒಂದು ಬಿಂಬದಿಂದ ಹುಟ್ಟಿದಂಥ ಪ್ರತಿಬಿಂಬದಂತೆ ಇವರಿಬ್ಬರು ಕಾಣಿಸ್ತಿದ್ದಾರೆ. ಅಂಥ ಸೌಂದರ್ಯ ಇದೆ ಇವರಿಗೆ. ವ್ಯತ್ಯಾಸ ಏನಂದ್ರೆ ರಾಮನ ತಲೆಯ ಮೇಲೆ ಕಿರೀಟ ಇದೆ, ಇವರು ಜಟೆಗಳನ್ನು ಹುಟ್ಟಿದ್ದಾರೆ. ರಾಮ ಪೀತಾಂಬರ ಹುಟ್ಟಿದ್ದಾನೆ, ಇವರು ನಾರುಮಡಿ ಹುಟ್ಟಿದ್ದಾರೆ. ಇದೇ ವ್ಯತ್ಯಾಸ. ಇಷ್ಟು ಬಿಟ್ಟರೆ ರಾಮನಿಗೂ ಇವರಿಗೂ ಯಾವುದೇ ವ್ಯತ್ಯಾಸ ಕಾಣ್ತಿಲ್ಲ. ಹೀಗೆ ಆ ಹಳ್ಳಿಗರು, ನಾಗರಿಕರು, ವಿದ್ವಾಂಸರು ಪರಸ್ಪರ ಮಾತಾಡ್ಕೊಳ್ತಿದ್ರು. ರಾಮಾಯಣದ ಗಾಯನ ಮೊದಲಿನಿಂದ ಪ್ರಾರಂಭ ಆಯಿತು. 20 ಸರ್ಗಗಳನ್ನು ಪೂರ್ಣವಾಗಿ ಅವ್ರು ಹಾಡಿದರು. ರಾಮ ಭರತನಿಗೆ ಹೇಳಿದಂತೆ. ಈ ಇಬ್ಬರು ಬಾಲಕರಿಗೆ 18,000 ಸ್ವರ್ಣ ಮುದ್ರಿಕೆಗಳನ್ನು, ನಾಣ್ಯಗಳು ಇದ್ದಿರಬೇಕು, ಅವನ್ನ ಪಾರಿತೋಷಿಕವಾಗಿ ಕೊಡು
ಅದಲ್ಲದೆ ಮತ್ತು ಏನಾದರೂ ಅವ್ರಿಗೆ ಅಪೇಕ್ಷೆ ಇದ್ದರೆ ಅದನ್ನು ಈಡೇರಿಸು. ಅದರಂತೆ ಭರತ ಆ ಬಾಲಕರಿಬ್ಬರಿಗೂ ಪ್ರತ್ಯೇಕವಾಗಿ ಸುವರ್ಣ ನಾಣ್ಯಗಳನ್ನು ಕೊಡಲಿಕ್ಕೆ ಬಂದ. ಅವರು ಅದನ್ನು ಸ್ವೀಕಾರ ಮಾಡಲಿಲ್ಲ. ನಮಗೆ ಈ ಧನದ ಅವಶ್ಯಕತೆ ಏನಿದೆ? ನಾವು ವನವಾಸಿಗಳು, ಗಡ್ಡೆ ಕೆಲಸಗಳನ್ನು ತಿಂದು ಬದುಕುವಂಥವ್ರು. ಈ ಬೆಳ್ಳಿಯನ್ನಾಗಲಿ ಬಂಗಾರವನ್ನಾಗಲಿ ಅರಣ್ಯಕ್ಕೆ ತೆಗೆದುಕೊಂಡು ಹೋಗಿ ನಾವೇನು ಮಾಡಬೇಕು? ಶ್ರೋತೃಗಳಿಗೆ ಮತ್ತಷ್ಟು ಕುತೂಹಲ, ಇಷ್ಟು ಸುಂದರವಾದಂಥ ಗಾನವನ್ನಾದರೂ ಮಾಡ್ತಾರೆ, ಧನದ ಅಪೇಕ್ಷೆಯೂ ಇವರಿಗಿಲ್ಲ, ಇವರಂಥ ಬಾಲಕರು ಅಂತ ಶ್ರೋತೃಗಳಿಗೆ ಆಶ್ಚರ್ಯ ಅನಿಸ್ತು. ರಾಮನಿಗಂತೂ ಇನ್ನೂ ಆಶ್ಚರ್ಯ. ಈ ಇಬ್ಬರು ಬಾಲಕರಿಗೆ ರಾಮಾಯಣ ದೊರಕಿದ್ದು ಹೇಗೆ, ಅದು ಉಪದೇಶ ಸಿಕ್ಕಿದ್ದು ಹೇಗೆ ಅಂತ ತಿಳ್ಕೊಳ್ಬೇಕು ಅಂತ ಅವನಿಗೆ ಅಪೇಕ್ಷೆ ಇತ್ತು. ಅವರಿಬ್ಬರನ್ನು ಕೇಳಿದ, ಈ ಮಹಾಕಾವ್ಯದ ಪ್ರಮಾಣವೆಷ್ಟು? ಇದರಲ್ಲಿ ಎಷ್ಟು ಶ್ಲೋಕ ಇವೆ? ಇದನ್ನು ರಚಿಸಿದಂಥ ಕವಿ ಎಲ್ಲಿ ವಾಸ ಮಾಡ್ತಾನೆ? ಇದನ್ನೆಲ್ಲ ಹೇಳಿ. ಆಗ ಅವ್ರು ಹೇಳಿದರು, ಇದರ ಕರ್ತೃ ವಾಲ್ಮೀಕಿಗಳು, ಅವರೀಗ ಯಜ್ಞಶಾಲೆಯಲ್ಲೇ ಇದ್ದಾರೆ, ಇದೇ ಪರಿಸರದಲ್ಲೇ ಇದ್ದಾರೆ. ಅವರು ಸನ್ನಿಬದ್ಧಂ ಹಿಶೋಕಾನಾಂ 24,000 ಉಪಾಖ್ಯಾನ ಚೈವ ಭಾರ್ಗವೇಣ ತಪಸ್ವಿನ. ಭೃಗುವಂಶದಲ್ಲಿ ಹುಟ್ಟಿದವರು ಈ ವಾಲ್ಮೀಕಿ. ಅದನ್ನ ಹಿಂದೊಮ್ಮೆ ಈ ವಾಲ್ಮೀಕಿ ಋಷಿ ಹಿನ್ನೆಲೆಯನ್ನು ಗಮನಿಸುವಾಗ ನಾವು ನೋಡಿದ್ವಿ. ಭೃಗುವಂಶದ ಒಬ್ಬ ಋಷಿ ಆ ಶಿಶುವಾಗಿದ್ದಾಗಲೇ ಆ ಬಾಲಕನನ್ನು ಪರಿತ್ಯಾಗ ಮಾಡಿಬಿಟ್ಟಿದ್ದ ಅಂತ ಕಾಣಿಸ್ತದೆ, ಯಾವುದೋ ಕಾರಣಕ್ಕಾಗಿ. ಆ ಶಿಶು ಬೇಡರ ಕೈಯಲ್ಲಿ ಹೋಗಿ ಸಿಕ್ಕಿ ಬಿದ್ದಿತ್ತು. ಅದರ ಸುದೈವದಿಂದ ಮತ್ತೆ ನಾರದಾದಿ ಋಷಿಗಳು, ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ಋಷಿಗಳು ಸಿಕ್ಕು ಅಂತ ಏನೋ ಹಿಂದೆ ಹೇಳಿದ್ದೆ. ಅದರಂತೆ ಅವರಿಗೆ ಅದು ಸಿಕ್ಕು, ಆ ಬೇಡನ ವೃತ್ತಿಯನ್ನು ಪರಿತ್ಯಾಗ ಮಾಡಿ ಮತ್ತೆ ತಪಸ್ಥಿತಿಯನ್ನು ಪಡ್ಕೊಂಡು ರಾಮಾಯಣವನ್ನು ರಚನೆ ಮಾಡಿದ ಆ ವ್ಯಕ್ತಿ ಅಂತ ಬಂದಿತ್ತು. 24,000 ಶ್ಲೋಕಗಳಲ್ಲಿ ಈ ಮಹಾಕಾವ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಈ ಮಹಾಕಾವ್ಯದಲ್ಲಿ 100 ಉಪಾಖ್ಯಾನಗಳಿವೆ. ರಾಮನ ಕಥೆ ಅಲ್ಲದೆ ಮತ್ತು ಉಪಕಥೆಗಳು ಇದರಲ್ಲಿವೆ. ಮೊದಲಿನಿಂದ ಕೊನೆಯ ತನಕ ಒಟ್ಟಾರೆ ಇದರಲ್ಲಿ 500 ಸರ್ಗಗಳಿವೆ. ಆರು ಕಾಂಡಗಳು ಮತ್ತು ಉತ್ತರಕಾಂಡ ಇದರಲ್ಲಿದೆ. ನಮ್ಮ ಗುರುಗಳಾದ ವಾಲ್ಮೀಕಿಗಳು ನಿನ್ನದೇ ಚರಿತ್ರೆಯನ್ನು ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ನಿನಗೇನಾದರೂ ಈ ಕಾವ್ಯವನ್ನು ಆಮೂಲಾಗ್ರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇದ್ರೆ ಮಹಾರಾಜನೇ, ಯಜ್ಞದ ನಡುವೆ ನಿನಗೆ ಬಿಡುವೇನಾದರೂ ಸಿಕ್ಕರೆ ಇಲ್ಲಿ ಬಂದು ಕುಳಿತುಕೊಂಡು ಅದನ್ನು ಶ್ರವಣ ಮಾಡು. ಹಾಗೇ ಆಗಲಿ ಅಂದ ರಾಮ. ಆ ಇಬ್ಬರು ಋಷಿಕುಮಾರರು ವಾಲ್ಮೀಕಿ ಕಡೆಗೆ ಹೊರಟು ಹೋದರು. ಬಹಳ ದಿನಗಳ ಪರ್ಯಂತ ಆ ರಾಮಾಯಣವನ್ನು ಮುನಿಗಳೊಡನೆ, ವಾನರರೊಡನೆ, ರಾಕ್ಷಸ ವೀರರೊಡನೆ ಕುಳಿತುಕೊಂಡು ಅವನು ಕೇಳಿದ. ರಾಮಾಯಣ ಹಾಗೆ ಮುಂದುವರೆದಾಗ ಆ ಲವಕುಶರು ಅದನ್ನು ಬಾಯಿ ಬಿಟ್ಟು ಹೇಳದೇ ಇದ್ರು, ಅವನಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಇವರು ಸೀತೆಯ ಮಕ್ಕಳು. ಅದರಲ್ಲೇ ಇತ್ತು, ಅದು ಗೊತ್ತಾಗಿ ಹೋಯ್ತು. ಇಬ್ಬರು ದೂತರನ್ನು ಕರೆಸಿದ ರಾಮ. ವಾಲ್ಮೀಕಿಗಳ ಋಷಿಗಳ ಬಳಿಗೆ ಹೋಗ್ರಿ, ಅವ್ರಿಗೆ ಹೇಳಿ, ಯದಿ ಶುದ್ಧ ಸಮಾಚಾರ ಯದಿ ವಾ ಬೀಜ ಕಲ್ಮಷ ಕರೋತ್ವಿಹಾತ್ಮನ ಶುದ್ಧಿಂ ಅನುಮಾನ್ಯ ಮಹಾಮುನಿಂ. ಸೀತೆಗೆ ಆ ವಾಲ್ಮೀಕಿ ಋಷಿಗಳಿಗೆ ಏನು ಹೇಳಬೇಕು ಅಂದರೆ, ಸೀತೆ ಒಂದು ಶುದ್ಧ ಚಾರಿತ್ರ್ಯ ಉಳ್ಳವ ಆಗಿರೋದು ಸತ್ಯವಾದರೆ ಅವಳು ನಿಮ್ಮ ಜೊತೆಗೂಡಿ ಇಲ್ಲಿ ಬರಲಿ, ನಿಮ್ಮ ಸಮ್ಮತಿಪೂರ್ವಕವಾಗಿ ಇಲ್ಲಿಗೆ ಬರಲಿ, ತನ್ನ ಪಾವಿತ್ರ್ಯವನ್ನು ಇಲ್ಲಿ ಅವಳು ಸಾಬೀತು ಮಾಡಲಿ. ಹೇಗೂ ಬ್ರಹ್ಮಜ್ಞರಾದಂಥ ಋಷಿಗಳು, ಪೌರ ಪ್ರಮುಖರೆಲ್ಲ ಇಲ್ಲಿ ನೆರೆದಿದ್ದಾರೆ, ಅವರ ಎದುರಿಗೆ ಅವಳು ತನ್ನ ಪಾವಿತ್ರ್ಯವನ್ನು ಸಾಬೀತು ಮಾಡಲಿ. ನಾಳೆ ಪ್ರಾತಃ ಕಾಲವೇ ಅವಳು ಇಲ್ಲಿಗೆ ಬರಲಿ. ದೂತರು ವಾಲ್ಮೀಕಿ ಕಡೆಗೆ ಹೋದರು. ಆ ಮಹರ್ಷಿಗಳಿಗೆ ಹೇಳಿದರು. ಅದನ್ನು ಮಹರ್ಷಿಗಳು ಹೇಳಿದರು, ಆಗಲಿ, ರಾಮ ಹೇಳಿದಂತೆ ಮಾಡೋಣ. ಯಾಕೆಂದರೆ ರಾಮನ ವಶವರ್ತಿನಿ ಸೀತೆ, ಪತಿಯೇ ಅವಳಿಗೆ ಪರದೈವ, ಅದಕ್ಕಾಗಿ ಅವಳು ಬರ್ತಾಳೆ. ದೂತರು ರಾಮನ ಬಳಿಗೆ ಬಂದು ಅದನ್ನೆಲ್ಲ ಹೇಳಿದರು. ನಾಳೆ ಸೀತೆಯನ್ನು ಕರೆದುಕೊಂಡು ಬರ್ತಾರೆ. ರಾಮ ಅಲ್ಲಿದ್ದ ನೆರೆದಂಥ ಋಷಿಗಳಿಗೆ, ರಾಜರಿಗೆ ಹೇಳಿದ, ನಾಳೆ ಸೀತೆ ಇಲ್ಲಿ ಬಂದು ತನ್ನ ಶಪಥವನ್ನು ಮಾಡ್ತಾಳೆ. ಆ ಸೀತೆಯ ಶಪಥವನ್ನು ಕೇಳಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರೆಲ್ಲ ಇಲ್ಲಿ ಬಂದು ಅದನ್ನು ಕೇಳಲಿ. ಅವರೆಲ್ಲ ಪ್ರಶಂಸೆ ಮಾಡಿದರು. ಸಭಾಸದರೆಲ್ಲ ತಮ್ಮ ತಮ್ಮ ಬಿಡಾರಗಳಿಗೆ ತೆರಳಿದರು. ರಾಮನು ಕೂಡ ತನ್ನ ಬಿಡಾರಕ್ಕೆ ತೆರಳಿದಳು. ಹೀಗೆ ವಾಲ್ಮೀಕಿ ರಾಮಾಯಣದ
ಆ ಕಥೆಗೆ ಅನುಸಾರವಾಗಿ ಸೀತೆಯ ಪಾವಿತ್ರ್ಯವನ್ನು ಅವರೆಲ್ಲರೂ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಅದರಂತೆ ರಾಮ ಆ ಸೀತೆಗೆ ಹೇಳಿ ಕಳಿಸಿದ್ದ ಅಂತನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಥೆ ಮುಗಿದಿದೆ. ಮುಂದೆ ಆನಂದ ರಾಮಾಯಣಕ್ಕನುಸಾರವಾಗಿ ಆ ಕಥೆ ಏನಿದೆ ಅದನ್ನು ನಾವು ಶ್ರವಣ ಮಾಡಬೇಕು. ಈ ಯಜ್ಞದ ಸಂದರ್ಭದಲ್ಲಿ ಸೀತೆ ಅಲ್ಲಿಗೆ ಬಂದಾಗ ಏನಾಗ್ತದೆ, ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಬೇರೆ ಇದೆ, ಆನಂದ ರಾಮಾಯಣದಲ್ಲಿ ಕಥೆ ಬೇರೆ ಇದೆ. ಸೀತೆ ಬಂದಾಗ ಏನಾಯಿತು ಅಂತನ್ನೋದು ಅದಕ್ಕೆ ಪೂರ್ವಭಾವಿಯಾಗಿ ಯಜ್ಞಕ್ಕಿಂತ ಮೊದಲು ನಡೆದಂಥ ಕೆಲವು ಘಟನೆಗಳು ಅದನ್ನೆಲ್ಲ ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಬೇಕು. ಒಮ್ಮೆ ಸೀತೆ ವಾಲ್ಮೀಕಿಗಳಿಗೆ ಹೇಳಿಲ್ಲಂತೆ, ಇದು ಆನಂದ ರಾಮಾಯಣದ ಕಥೆ. ರಾಮನ ಪ್ರಾಪ್ತಿ ನನಗಾಗಬೇಕು, ಅವನನ್ನು ಕಳ್ಕೊಂಡಿದ್ದೇನೀಗ, ಪ್ರಾಪ್ತಿ ನನಗಾಗಬೇಕು, ಏನಾದರೂ ಒಂದು ವ್ರತ ಇದ್ದರೆ ಹೇಳಿ. ಅವರು ಹೇಳಿದರು, ಪ್ರತಿಪತ್ ದಿವಸದಿಂದ, ಪಾಡ್ಯದ ದಿವಸದಿಂದ ಒಂದು ವ್ರತ ನೀನು ಪ್ರಾರಂಭ ಮಾಡಬೇಕು, ನವಮಿ ತನಕ, ಶುಕ್ಲ ಪಕ್ಷದ ನವಮಿ ತನಕ, ಶುಕ್ಲ ಪಕ್ಷದ ಪ್ರತಿಪತ್ನಿಂದ ಆರಂಭ ಮಾಡಿಕೊಂಡು ನವಮಿ ತನಕ ವ್ರತ ಮಾಡು. ಆ ಪಾಡ್ಯದ ಮೊದಲನೇ ದಿವಸ ರಾಮಚಂದ್ರನ ಪಾದುಕೆಗಳನ್ನು, ಲೋಹದಿಂದ ನಿರ್ಮಾಣವಾದದ್ದು, ಬಂಗಾರ ಬೆಳ್ಳಿ ಇತ್ಯಾದಿಗಳಿಂದ ನಿರ್ಮಾಣವಾದಂಥ ಲೋಹದ ಪಾದುಕೆಗಳನ್ನು ಪೂಜಿಸಿ ಆ ಪೂಜೆಯನ್ನು ಪ್ರಾರಂಭ ಮಾಡು. ಹೇಗೆ ಪೂಜಿಸಬೇಕು ಅಂದರೆ 9 ಕಮಲದ ಹೂಗಳಿಂದ ಪೂಜಿಸಬೇಕು. ಮಂತ್ರಾಂಜಲಿಯನ್ನು, ಕೈಯಲ್ಲಿ ಹೂಗಳನ್ನು ಹಿಡ್ಕೊಂಡು ಅದಕ್ಕೆ ಮಂತ್ರ ಅಂದು ಅದನ್ನು ಪೂಜೆ ಮಾಡಬೇಕು. ಮುಂದೆ ತತಃ ಪುತ್ರಾಣಾಭ್ಯಾಂತಂ ಜನ್ಮಕಾಂಡಂ ಶುಭಂ ಶೃಣು, ಈ ಕಡೆ ಪೂಜೆ ಮಾಡು, ನಿನ್ನಿಬ್ಬರು ಮಕ್ಕಳು ನಿನಗೆ ಜನ್ಮಕಾಂಡವನ್ನು ಶ್ರವಣ ಮಾಡಿಸ್ಲಿ. ವಾಲ್ಮೀಕಿಗಳು ಹೇಳಿದರು. 18 ಕಮಲೈಶ್ಚೈವ ದ್ವಿತೀಯಾಂ ಶುಭಾಂಜಲಿ, ಬಿದಿಗೆ ದಿವಸ 9 ಕಮಲ ಇದ್ದದ್ದು 18 ಕಮಲ ಆಗಬೇಕು. ಮಂತ್ರೇ ದೇಹಿ ಪೂಜನ ಅಂತೆ ಪತಿಪಾದುಕಯೋರ್ಮುದ ಪತಿಂ ವಿನಾ ಸ್ತ್ರೀಯ ನಾಣ್ಯ ಪೂಜನೀಯಂ ಹಿ ದೈವತಂ ಜನ್ಮಕಾಂಡಂ ದ್ವಿವಾರಂ ತು ಶೃಣು ಭಕ್ತ್ಯ ಇಚ್ಛಿಸ್ಮಿತೆ. ಮೊದಲನೇ ದಿವಸ ಜನ್ಮಕಾಂಡವನ್ನು ಒಮ್ಮೆಲೆ ಕೇಳಬೇಕು, ಇದನ್ನ ಜನ್ಮಕಾಂಡವನ್ನು 2 ಬಾರಿ ಕೇಳಬೇಕಾಗುತ್ತೆ ದ್ವಿತೀಯ ದಿವಸ. ಏವಂ ವೃದ್ಧಿ ನವಾಬ್ಜೇಷ್ಠ, ತೃತೀಯ ಬಂದಾಗ, ಸರಿಗೆ ಬಂದಾಗ 27 ಕಮಲಗಳು, ಚೌತಿ ದಿವಸ 36 ಕಮಲ, ಹೀಗೆ ಅದು 9ರಿಂದ ಹೆಚ್ಚಾಗ್ತಾ ಹೋಗಬೇಕು. ನವಮ್ಯಾಂ ಏಕಾಶೀತ್ಯಬ್ಜೈ ಪೂಜೆಯಷ್ಟ, ನವಮಿ ದಿವಸ 81 ಕಮಲಗಳಿಂದ ರಾಮನ ಪಾಲಕಿಗಳನ್ನು ಪೂಜಿಸು. ನವವಾರಂ ಜನ್ಮಕಾಂಡಂ ಪುತ್ರಾಣನಾಭ್ಯಾಂ ಸುಖಂ ಶೃಣು, 9 ಬಾರಿ ಜನ್ಮಕಾಂಡದ ಕಥೆಯನ್ನು ಶ್ರವಣ ಮಾಡು. ಆ ಜನ್ಮಕಾಂಡದಲ್ಲೇ ಸೀತಾರಾಮರು ಬೇರ್ಪಟ್ಟದ್ದು ಮತ್ತು ಸೇರಿದ್ದು, ಲವಕುಶರ ಉತ್ಪತ್ತಿ ಇದೆಲ್ಲ ಇದೆ, ಅದಕ್ಕಾಗಿ ಅದು ಬಹಳ ಶುಭಕರವಾದದ್ದು, ಅದನ್ನು ಶ್ರವಣ ಮಾಡು. ಮತ್ತೆ ದಶಮಿ ದಿವಸ ಈ ಪೂಜೆ ಏನಿಲ್ಲ, ಆವಾಗ ಸ್ನಾನ ಮಾಡಿ ಏಕಾಶೀತಿ ದ್ವಿಜ ದಂಪತೀನ್, 81 ಬ್ರಾಹ್ಮಣ ದಂಪತಿಗಳನ್ನು ಕರೆಸಿ ಅವರಿಗೆ ದಾನಾದಿಗಳನ್ನು ಮಾಡಿ ಭೋಜನ ಮಾಡಿಸು, ದಕ್ಷಿಣೆ ಕೊಡು, ಅವರಿಗೆ ಕೊಟ್ಟು ಕಳಿಸು. ಈ ವ್ರತವನ್ನು ನೀವು ಮಾಡಿದರೆ, ಜನ್ಮಕಾಂಡದ ಶ್ರವಣವನ್ನು ಕೂಡ ಇದ್ರ ಜೊತೆಗೆ ಮಾಡಿದರೆ ಗಂಡನನ್ನು ಬೇಗನೆ ಪಡ್ಕೊಳ್ತಿ ಅಂದ್ರೆ ವಾಲ್ಮೀಕಿಗಳು. ಇದು ನಿನಗಷ್ಟೇ ಅಲ್ಲ, ಮನುಷ್ಯರು ಯಾರಾದರೂ ಇದನ್ನು ಮಾಡಿದರೂ ಕೂಡ ಸ್ವೀಯೈರ್ ಯೋಗಂ ಲಭಂತಿ, ತಮ್ಮವರನ್ನು ಯಾರನ್ನಾದ್ರೂ ಕಳ್ಕೊಂಡಿದ್ರೆ ಅವರ ಪ್ರಾಪ್ತಿ ಇದರಿಂದ ಆಗ್ತದೆ. ಜಾನಕಿ ಹಾಗೇ ಆಗಲಿ ಅಂದ್ಲು. ಮತ್ತೆ ಹೇಳಿದ್ಲು, ಇಲ್ಲಿ ಕಮಲ ಹೂಗಳೆಲ್ಲೂ ಇಲ್ಲ ಸಮೀಪದಲ್ಲಿ. ಅಯೋಧ್ಯೆಯಲ್ಲಿ ಅರಮನೆಯ ಸಮೀಪ ಒಂದು ಜಲಾಶಯ ಇದೆ, ಅಲ್ಲಿ ಬೇಕಾದಷ್ಟು ಕಮಲ ಹೂಗಳಿವೆ. ರಾಮನ ದೂತರು ಅದನ್ನು ಕಾಯ್ತಾ ಇರ್ತಾರೆ, ಅದನ್ನು ತರಬೇಕು, ಹೇಗೆ ತರುವುದು ಅಂತ ಅವಳು ಕೇಳಿದ್ರು ಸೀತೆ. ಆಗ ಅಲ್ಲೇ ಇದ್ದಂಥ ಲವ ಹೇಳಿದ, ನಾನು ಅದನ್ನು ತರ್ತೇನೆ ಅಂತ ಹೇಳಿದ. 7 ವರ್ಷ ಅವನಿಗೆ 5 ವರ್ಷ ವಯಸ್ಸಾಗಿತ್ತು. ನೀನು ವ್ರತ ಪ್ರಾರಂಭ ಮಾಡು, ನಾನು ತರ್ತೇನೆ. ಅದನ್ನ ಕೇಳಿ ಅವಳಂದ್ಲು, ಅವನನ್ನು ಆಲಿಂಗನ ಮಾಡಿಕೊಂಡು ಅವನ ಮುಖವನ್ನು ಮುದ್ದಿಸಿ ಅವಳು ಹೇಳಿದ್ಲು, ಪಂಕಜಾನಿ ಕಥಂ ವತ್ಸದಂ ಸಮಾನೀಯ ದಾಸ್ಯಸಿ, ಅಸಂಖ್ಯಾತರಾದ ರಾಮದೂತರಲ್ಲಿರ್ತಾರೆ, ರಕ್ಷಿಸ್ತಿರ್ತಾರೆ, ನೀನು ಹೇಗೆ ತರ್ತಿ? ಆಗ ಅವನು ಹೇಳಿದ, ನಾನು ನಿನ್ನ ಎದೆ ಹಾಲು ಕುಡಿದು ಬೆಳೆದಂಥ ಮಗ, ವಾಲ್ಮೀಕಿಯ ಶಸ್ತ್ರವಿದ್ಯೆಯನ್ನು ಪಡ್ಕೊಂಡವನು, ಋಷಿಮುನಿಗಳ ಆಶೀರ್ವಾದವನ್ನು ಪಡ್ಕೊಂಡವನು, ನನಗೆ ರಾಮನ ಭಯವೂ ಇಲ್ಲ, ನಾನು ಪರಾಕ್ರಮವನ್ನು ಬೇಕಾದರೆ ನೋಡು. ವಾಲ್ಮೀಕಿಗೆ ಸೀತೆಗೆ ನಮಸ್ಕಾರ ಮಾಡಿದ,
ಬಿಲ್ಲು ಬತ್ತಳಿಕೆಗಳನ್ನ ಹಿಡ್ಕೊಂಡು ಅಲ್ಲಿಂದ ಹೊರಟು ಬಿಟ್ಟ, ರಥ ಏರಿ ಹೊರಟು ಬಿಟ್ಟ. ಏಕಾಕಿ, ಕುಶನೂ ಇರಲಿಲ್ಲ ಅವನ ಜೊತೆ. ಅಯೋಧ್ಯೆಯ ಸಮೀಪದಲ್ಲಿ ಒಂದು 3 ಮೈಲ್ ಒಂದು ಕ್ರೋಶ ದೂರದಲ್ಲಿ ರಥವನ್ನು ನಿಲ್ಲಿಸಿ ಕಾಲ್ನಡಿಗೆಯಿಂದ ಆ ಜಲಾಶಯಕ್ಕೆ ಬಂದ, ತೋಟಕ್ಕೆ ಬಂದ. ಮಧ್ಯಾಹ್ನ ಸಮಯ ಆಗಿತ್ತು. ಅವರೆಲ್ಲ ಆರಾಮ ರಕ್ಷಕರು, ಉದ್ಯಾನವನವನ್ನು ಕಾಯಬೇಕಾದವರು ಊಟಕ್ಕಾಗಿ ಹೊರಟು ಹೋಗಿದ್ರು ತಮ್ಮ ತಮ್ಮ ಮನೆಗೆ. ಇವನು ಕಮಲಗಳನ್ನು ಕಿತ್ಕೊಂಡು ಬಂದ್ಬಿಟ್ಟ, ರಥದಲ್ಲಿ ಕೂತ್ಕೊಂಡು ಆಶ್ರಮಕ್ಕೆ ಬಂದ. ತಾಯಿಗೆ ಮುನಿಗೆ ನಮಸ್ಕಾರ ಮಾಡಿ ಅದನ್ನೆಲ್ಲ ಕೊಟ್ಟ. ಅವಳು ವ್ರತ ಪ್ರಾರಂಭ ಮಾಡಿದ್ಲು. ಹೀಗೆ 7 ದಿನಗಳಾದವು. 49 ಕಮಲಗಳನ್ನು ತಂದು ಬಿಟ್ಟಿದ್ದ ಅವನು. ಒಂದು ದಿವಸ 7, ಮತ್ತೊಂದು ದಿವಸ 14, 9, 18, 27 ಹೀಗೆ ಆ ಕಮಲಗಳನ್ನು ಆತ ತೆಗೆದುಕೊಂಡು ಬರ್ತಿದ್ದ. 63 ಕಮಲಗಳನ್ನು ತಂದಿದ್ದ. 7ನೇ ದಿವಸ 63 ಕಮಲಗಳನ್ನು. ಆದರೆ ರಾಮದೂತರಿಗೆ ಅದು ಗೊತ್ತೇ ಆಗಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಬಂದು ಹೋಗ್ತಾ ಇದ್ದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಅವರು ಅರಮನೆ ಮನೆಗೆ ಊಟಕ್ಕೆ ಹೋಗಿರ್ತಿದ್ರು, ಗೊತ್ತಾಗ್ತಿರ್ಲಿಲ್ಲ. 8ನೇ ದಿವಸ ಬಂತು, ಅಷ್ಟಮಿ ದಿವಸ. ಹಿಂದಿನಂತೆ ಲವ ಅಲ್ಲಿಗೆ ಹೋದ, ಅಲ್ಲೇ ರಥವನ್ನು ನಿಲ್ಲಿಸಿದ, ಕಾಲ್ನಡಿಗೆಯಿಂದ ಆ ತೋಟಕ್ಕೆ ಪ್ರವೇಶಿಸಿದ. ಕಮಲಗಳನ್ನು ಕಿತ್ಕೊಂಡ, 72 ಕಮಲಗಳನ್ನು ಅವತ್ತು ಕಿತ್ಕೊಂಡ. ಮತ್ತೆ ರಥದ ಬಳಿಗೆ ಬಂದ. ಆಗ ರಕ್ಷಕರು ಬಂದರು. ಲವನನ್ನು ನೋಡಿದ್ರು, ಆಶ್ಚರ್ಯ ಆಯ್ತು ಅವರಿಗೆ. ನೀನು ಯಾರು? ಈ ರಾಮನ ಸೇವಕರಲ್ಲಿ ನೀನು ಯಾರೋ ಹೊಸದಾಗಿ ನಿಯುಕ್ತನಾಗಿರಬೇಕು. ಆದರೆ ನಿನ್ನನ್ನು ನಾವು ನೋಡಿಲ್ಲಲ್ಲ, ಯಾವತ್ತಿನಿಂದ ನಿಮಗೆ ಈ ರಾಮ ಸೇವಾ ಪ್ರಾರಂಭ ಆಯಿತು? ಯಾಕೆಂದ್ರೆ ನಿರ್ಭಯವಾಗಿ ಕಮಲಗಳನ್ನು ಕಿತ್ಕೊಂಡು ಹೋಗ್ತಾ ಇದೆಯಲ್ಲ. ಅದನ್ನು ನೋಡಿ ಅವನಂದ, ನಾನು ರಾಮನನ್ನು ನೋಡೇ ಇಲ್ಲ, ಅವನು ಸೇವೆ ಮಾಡುವುದೆಲ್ಲಿಂದ ಬಂತು? ವಾಲ್ಮೀಕಿ ಅನುಸರ ನಾನು, ದಾಸೋಹಂ ಮುನಿರಾಜಸ್ಯ, ವಾಲ್ಮೀಕಿ ಮುನಿಗಳ ದಾಸ ನಾನು. ಅವನ ಆಜ್ಞೆಯಂತೆ ಈ ಕಮಲಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ರಾಮನನ್ನ ನೋಡಿಲ್ಲ ನೀನು ಅಂತಂದ ಮೇಲೆ, ರಾಮನನ್ನು ಕೇಳಿಯೂ ಇಲ್ಲ ಅಂತಾದ ಮೇಲೆ ಆ ಕಮಲಗಳನ್ನು ನೀನು ತೆಗೆದುಕೊಂಡು ಹೋಗೋದು ಹೇಗೆ? ನಜ್ಞಾತಮೇತ ತಸ್ಮಾಭಿ ಇದಾನಿಂ ತಿಷ್ಠ ಮಾ ಪ್ರಜ. ಕಮಲಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಬೇಡ, ಇಲ್ಲೇ ನಿಲ್ಲು, ಅಪರಾಧ ಮಾಡಿದ್ದೀನಿ ನೀವು. ನಾವೆಲ್ಲರೂ ನಿನ್ನನ್ನ ರಾಮನ ಬಳಿಗೆ ಕರೆದುಕೊಂಡು ಹೋಗ್ತೇವೆ. ಅವನ ರಥವನ್ನು ತಡೆದರು. 14 ಜನ ಇದ್ರು ಅವರು, 114 ಜನ. 14 ಶಸ್ತ್ರಹಸ್ತಾಹ ಸಶತಾಹ, 114 ಜನ ಇದ್ರು. ಅವರು ಆತನನ್ನು ತಡೆದರು. ಕಥಂ ವತ್ಸ ಮರ್ತು ಕಾಮಸ್ತಮಿಮಂ ವಲ್ಗಸೆ ಮುಧಾ. ಅವರಿಬ್ಬರು ಪರಸ್ಪರ ತಮ್ಮ ಪರಾಕ್ರಮವನ್ನು ಘೋಷಣೆ ಮಾಡಿಕೊಂಡ್ರು, ಈ ಲವ ಮತ್ತು ಆ ಸೈನಿಕರು. ಲವಂ ಧರ್ತುಂ ಯಯುಹೂತ್ತೇನ ತಸ್ಯ ರಥಾಂತಿಕಂ. ಆ ಲವನನ್ನು ಬಂಧಿಸಬೇಕು ಅಂತ ಅವನ ಸಮೀಪಕ್ಕೆ ಹೋದರು. ಲವ ಅವರೆಲ್ಲರನ್ನು ತನ್ನ ಬಿಲ್ಲಿನಿಂದ ಬಾಣ ಪ್ರಯೋಗ ಮಾಡಿ ಅವ್ರನ್ನ ಹೊಡೆದು ಓಡಿಸಿಬಿಟ್ಟ. ಅಬ್ರವೀತ್ತಾನ್ ಪುನರ್ವಾಕ್ಯಂ ಮಾ ಆಗಂತವ್ಯಂ, ನನ್ನ ಸಮೀಪಕ್ಕೆ ಬರಬೇಡಿ, ನಿಮ್ಮನ್ನೀಗ ಜೀವನ ಸಮೇತ ಬಿಟ್ಟಿದ್ದೇನೆ, ರಾಮನ ಬಳಿಗೆ ಹೋಗಿ. ಇತ್ಯುಕ್ತ್ವಾ ತಾನ್ ಪುನರ್ದೃಷ್ಟ ಆತ್ಮಾನಂ ಧರ್ತುಂ ಸಮುದ್ಯತಾನ್ ರಾಮಾಗ್ರೆ ಪ್ರಾಕ್ಷಿಪ ಬಾಣೈಗೆ. ಮತ್ತೆ ಅವ್ರ ಮೇಲೆ ಬಾಣ ಪ್ರಯೋಗ ಮಾಡಿದ. ಈಗ ಬಾಣ ಪ್ರಯೋಗ ಮಾಡಿದಾಗ ಏನಾಯ್ತು, ಅವರೆಲ್ಲರೂ ಹೋಗಿ ರಾಮನ ಮುಂದೆ ಬಂದು ಬಿದ್ದರು ಆ ಬಾಣದ ಬಲದಿಂದ. ಚತುರ್ದಶ, ಅದರಲ್ಲಿ 14 ಜನ ಮಾತ್ರ ಹೋಗಿ ಬಿದ್ದರು ಅಂತಿದೆ, ಇನ್ನು 100 ಜನ ಅಲ್ಲೇ ಇದ್ರು. ಏನು ಮೂರ್ಛಿತರಾಗಿ ರಾಮನ ಎದುರುಗಡೆ ಜಾಹ್ನವಿ ಕತೆ, ಗಂಗಾ ನದಿ ತೀರದಲ್ಲಿ ಅವ್ರು ಬಂದು ಬಿದ್ದರು. ಇನ್ನು ಉಳಿದು 100 ಜನ ಓಡಿ ಹೋಗ್ಬಿಟ್ರು. ಲವ ವಿಜಯಿಯಾಗಿ ಆಶ್ರಮಕ್ಕೆ ಬಂದುಬಿಟ್ಟ. ಸೀತೆಗೆ ಆ ಕಮಲವನ್ನು ಒಪ್ಪಿಸಿದ, ನಡೆದದ್ದನ್ನೆಲ್ಲ ಹೇಳಿದ. ಈ ಕಡೆ ದೂತರು ಕೂಡ ರಾಮನಿಗೆ ನಡೆದದ್ದನ್ನೆಲ್ಲ ಹೇಳಿದರು. ರಾಮನಿಗೆ ಬಹಳ ಆಶ್ಚರ್ಯ ಆಯಿತು. ಈ ಸರಿ 1000 ದೂತರನ್ನ ಕಳಿಸಿಕೊಟ್ಟ ಆ ಉದ್ಯಾನವನದ ರಕ್ಷಣೆಗಾಗಿ. ಲವ ನವಮಿ ದಿವಸ ಹಿಂದಿನಂತೆ ಅಯೋಧ್ಯೆಗೆ ಬಂದ. ಅವರೆಲ್ಲ 1000 ಜನ ಯೋಧರು ಆ ಲವನನ್ನು ಎದುರಿಸಬೇಕು ಅಂತ ಅಲ್ಲಿಗೆ ಬಂದು ಮುಟ್ಟಿದರು. ಅವರಿಗೂ ಲವ ಹೇಳಿದ, ನಿಮ್ಮ ಸ್ವಾಮಿ ರಾಮನಿಗೆ ಹೋಗಿ ಹೇಳಿ. ಏನು ಹೇಳಬೇಕು ರಾಮನಿಗೆ ಅಂತಂದ್ರೆ, ಸೀತೆಯನ್ನು ಕಾಡಿಗೆ ಕಳಿಸಿದಲ್ಲ, ಸೀತೆಯನ್ನು ಕಾಡಿಗೆ ಕಳಿಸಿದಾಗಲೇ ನಿನ್ನ ಜಯಶ್ರೀ ಜಯಲಕ್ಷ್ಮಿ ಅದು ಕೂಡ ಹೊರಟು ಹೋದಂಗಾಗಿದೆ. ನೀನೀಗ ಸೋಲೋದು ನಿಶ್ಚಿತ. ಅದಕ್ಕಾಗಿ
ನನ್ನನ್ನು ಬಂಧಿಸುವಂಥ ಪ್ರಯತ್ನ ಮಾಡಬೇಡ ಅಂತ ರಾಮನಿಗೆ ಹೋಗಿ ಹೇಳಿ, ಯುಷ್ಮಾಭಿರ್ಮ ಮಯಾ ಯುದ್ಧಂ ಕರ್ತವ್ಯಂ ಮರಣೋನ್ಮುಖೈ ಸೀತಾತ್ಯಾಗೇತು ಯುಷ್ಮಾಕಂ ಸ್ವಾಮಿನಃ ಪೌರುಷಂ ನಮಾಂ. ನಿಮ್ಮ ಸ್ವಾಮಿಯಾದಂಥ ರಾಮನ ಪರಾಕ್ರಮ ಎಷ್ಟು ಪರಾಕ್ರಮ ಅದು, ಸೀತೆಯನ್ನು ಪರಿತ್ಯಾಗ ಮಾಡಲಿಕ್ಕೆ ಅಷ್ಟೇ ಸೀಮಿತವಾಗುತ್ತದೆ, ನನ್ನನ್ನು ಸೋಲಿಸಲಿಕ್ಕೆ ಆತ ಶಕ್ತನೇ ಅಲ್ಲ. ಹೀಗೆ ಲವನ ಮಾತುಗಳನ್ನು ಕೇಳಿ ಅವರಿಗೂ ಕೋಪ ಬಂತು. ರಾಮನ ಈ ಸೈನಿಕರು ಲವನ ಮೇಲೆ ಬಾಣಪ್ರಯೋಗಗಳನ್ನು ಮಾಡಿದರು. ರಾಮನು ಈ ಲವನು ಅವರನ್ನೆಲ್ಲ ಬಾಣಪ್ರಯೋಗದ ಮೂಲಕ ಪರಾಜಿತರನ್ನಾಗಿ ಮಾಡಿದ. ಅವರೆಲ್ಲ ಓಡಿ ಹೋದರು. ಮೊದಲಿನಂತೆ 81 ಕಮಲಗಳನ್ನು ಕಿತ್ಕೊಂಡು ಆತ ಆಶ್ರಮಕ್ಕೆ ಬಂದುಬಿಟ್ಟ. ಮಗನ ಪೌರುಷವನ್ನು ಕೇಳಿ ಅವಳು ಬಹಳ ಸಂತೋಷಪಟ್ಟಳು. ರಾಮದೂತರು ರಘುತ್ತಮನಿಗೆ ಹೋಗಿ ಆ ಕಥೆಯನ್ನೆಲ್ಲ ತಿಳಿಸಿದರು. ಪಂಚವರ್ಷೀಯ ಬಾಲೇನ ವಯಮಧ್ಯ ಪರಾಜಿತ, 5 ವರ್ಷದ ಬಾಲಕ ನಮ್ಮನ್ನು ಇವತ್ತು ಸೋಲ್ತಿದ್ದಾನೆ. ಆತ ವಾಲ್ಮೀಕಿಗಳ ಶಿಷ್ಯನಂತೆ, ಅದಕ್ಕಾಗಿ ಆತನನ್ನು ಕೊಲ್ಲಿಕ್ಕೆ ಏನಾದರೂ ಒಂದು ಉಪಾಯ ಇದ್ದರೆ ಅದನ್ನು ಮಾಡು. ಸೀತಾತ್ಯಾಗದ ಬಗ್ಗೆ ನಿನ್ನನ್ನು ಆತ ನಿಂದಿಸಿದ. ರಾಮ ಮಂತ್ರಿಗಳ ಜೊತೆ ಆಲೋಚನೆ ಮಾಡಿದ. ವಾಲ್ಮೀಕಿಗಳ ಕಡೆಗೆ ಒಬ್ಬ ದೂತನನ್ನು ಕೊಟ್ಟು ಕಳಿಸಿದ. ಋಷಿಗಳೇ, ನಿಮ್ಮ ಶಿಷ್ಯ ಒಬ್ಬ ರಾಮನಿಗೆ ಅಪರಾಧ ಮಾಡಿದ್ದಾನೆ, ಆ ಶಿಷ್ಯನನ್ನೇ ಕೊಟ್ಟು ಕಳಿಸಿ ರಾಮನ ಗಮನಕ್ಕೆ, ಅಥವಾ ನೀವೇ ಆತನನ್ನು ಕರೆದುಕೊಂಡು ಬನ್ನಿ, ನಮ್ಮ ಯಜ್ಞಕ್ಕೂ ಬಂದಂತಾಗ್ತದೆ, ಬನ್ನಿ ಅಂತ ಹೇಳಿದ. ವಿಸ್ಮೃತ್ಯ ಪೂರ್ವಮೇವತ್ವಂ ನಾಹೂತೋಸಿ ಕಮಸ್ವ ಮಾಂ. ಅದ್ರ ಜೊತೆ ರಾಮ ಒಂದು ವಾಕ್ಯ ಸೇರಿಸಿದ್ದ, ಯಜ್ಞಕ್ಕೆ ಎಲ್ಲ ಋಷಿಮುನಿಗಳನ್ನು ಕರೆದಿದ್ದೇನೆ, ನಿಮ್ಮನ್ನು ಮಾತ್ರ ಕರೀಲಿಲ್ಲ, ಮರ್ತ ಹೋಗಿಬಿಟ್ಟಿತ್ತು, ಕ್ಷಮೆ ಇರಲಿ. ಈಗ ಅವರು ಯಜ್ಞಕ್ಕೆ ಅವನನ್ನು ಕರ್ಕೊಂಡೇ ಬನ್ನಿ ಅಥವಾ ಅವನನ್ನೇ ಕೊಟ್ಟು ಕಳಿಸಿ. ಅದಕ್ಕೆ ಆ ಋಷಿಗಳು ಹೇಳಿದ್ರು, ನಾನೇ ನನ್ನ 2 ಶಿಷ್ಯರನ್ನು ಕರ್ಕೊಂಡು ಬರ್ತೇನೆ. ರಾಮದೂತ ಮುನಿಗೆ ನಮಸ್ಕಾರ ಮಾಡಿ ರಾಮನ ಬಳಿಗೆ ಬಂದು ರಾಮನಿಗೆ ನಮಸ್ಕಾರ ಮಾಡಿ ನಡೆದ ಘಟನೆಯೆಲ್ಲ ಹೇಳಿದ. ರಾಮ ಇದನ್ನು ಉದ್ದೇಶಪೂರ್ವಕವಾಗೇ ಮಾಡಿದ್ದ ಅಂತ ಹೇಳ್ತದೆ ಆನಂದ ರಾಮಾಯಣ. ಮುಂದೆ ಏನಾಗಬೇಕಾಗಿತ್ತು ಅದನ್ನೆಲ್ಲ ರಾಮ ಮೊದಲೇ ತಿಳ್ಕೊಂಡಿದ್ದ. ಅದಕ್ಕಾಗಿ ಉದ್ದೇಶಪೂರ್ವಕವಾಗಿ ವಾಲ್ಮೀಕಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಸ್ವೀಯ ವ್ರತ ಸಮಾಪ್ತಿಂ ಸಾ ಕರೋತ್ ಸೀತಾಪಿ ಸಾದರಂ. ಈ ಕಡೆ ಸೀತೆ ತನ್ನ ವ್ರತವನ್ನೆಲ್ಲ ಸಮಾಪ್ತಿ ಮಾಡಿದಳು. ಅಶಕ್ತಶ್ಚ ಕಥಂ ಕಾರ್ಯಂ ವ್ರತಮೇತದ್ ವದಸ್ವ ಮಾಂ. ಆ ಗುರು ಶಿಷ್ಯರ ನಡುವೆ ಸಂವಾದ ನಡೆದಿತ್ತು. ಶಿಷ್ಯ ಗುರುವನ್ನು ಕೇಳಿದ, ಈ ವ್ರತವನ್ನ ಅಶಕ್ತರಾದವ್ರು ಮಾಡ್ಬೇಕು ಹೇಗೆ, ಅವರಿಗೂ ಏನಾದರೂ ಒಂದು ಕಲ್ಪ ಇದ್ದಿರ್ಬೇಕಲ್ಲ, ಪರಿಹಾರ. ಗುರುಗಳು ಹೇಳಿದರು, ಪಾದುಕೆಗಳನ್ನ ಬಂಗಾರದ್ದು ಅಥವಾ ಬೆಳ್ಳಿದ್ದು, ಅದು ಆಗಲಿ ಇದ್ರೆ ತಾಮ್ರದ್ದು ಮಾಡಿಸಿರಿ ನಿಮ್ಮ ಅನುಕೂಲಕ್ಕನುಸಾರವಾಗಿ. ಇನ್ನು ಕಮಲ ಪುಷ್ಪಗಳನ್ನೇ ತರಲಿಕ್ಕೆ ನಿಮ್ಗೆ ಆಗದೇ ಇದ್ರೆ ನಿಮ್ಮಲ್ಲಿ ಯಾವ ಹೂವಿದೆಯೋ ಅದನ್ನೇ ಅದಕ್ಕೆ ಅರ್ಪಣೆ ಮಾಡಿ ಪೂಜೆಯನ್ನು ಮಾಡಿ. ಈ 81 ದಂಪತಿಗಳನ್ನು ಕರೆಸಿ ಅವರಿಗೆ ಭೋಜನ ಮಾಡಿಸಿ ಅವರಿಗೆ ದಾನಾದಿಗಳನ್ನು ಕೊಡುವಂಥ ಶಕ್ತಿ ಇಲ್ಲದೇ ಇದ್ರೆ ಪೂಜನೀಯಾನಿ ಯುಗ್ಮಾನಿ ನವ, 9 ಜೊತೆಗಳನ್ನಾದರೂ ಕರೆಸಿ, 9 ದಂಪತಿಗಳನ್ನು ಕರೆಸಿ ಅವರಿಗಾದರೂ ಪೂಜೆ ಮಾಡಿ. ಸ್ವಶಕ್ತಿಯ ಪೂಜನಂ ಕಾರ್ಯಂ ವಿತ್ತಶಾಖ್ಯಂ ಪರಿತ್ಯಜೇತ್. ನಿಮಗೆ 81 ಕರೆಸಲಿಕ್ಕೆ ಯೋಗ್ಯತೆ ಇದ್ರೆ 81 ಕರೆಸಲೇಬೇಕು, ಅದು ಇಲ್ಲದೇ ಇದ್ರೆ 9. ಅದೇ ಶಾಖ್ಯ ಮಾತ್ರ ಮಾಡಬಾರ್ದು. ಶಕ್ತಿ ಇದ್ರೂ ಕೂಡ ನನಗೆ ಸಾಧ್ಯವಿಲ್ಲ ಅಂತ ನೀವು ಅಂದ್ಕೊಳ್ಬಾರ್ದು. ಅನೇಕ ದೂರಗಸ್ಯಾಪಿ ಸಂಯೋಗಸ್ಯ ಭವೇದ್ದವಾತ್. ನಿಮ್ಮ ಪ್ರಿಯ ವ್ಯಕ್ತಿ ಎಷ್ಟೇ ದೂರದಲ್ಲಿದ್ದರೂ ಬೇಗ ಆತ ನಿಮಗೆ ದೊರೆಯುತ್ತಾನೆ. ಈ ಕಡೆ ರಾಮನ ಯಜ್ಞದ ವರ್ಣನೆ ಇದೆ ಇನ್ನೊಂದು ಸರ್ಗದಲ್ಲಿ, ಅದು ಜನ್ಮಕಾಂಡದ 7ನೇ ಸರ್ಗ. ರಾಮ ಚರಮೇ ತುರಗಾಧ್ವರೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದ ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಇದು 100ನೇ ಅಶ್ವಮೇಧ ಯಾಗದ ಸಂದರ್ಭ ಇದೆ. ಹಯಂ ಮಮೋಚ ಶತ್ರುಘ್ನ ತಸ್ಯ ಪೃಷ್ಠೆ ಜಯವು ಜವ. ಕುದುರೆಯನ್ನು ಬಿಟ್ಟ ಶತ್ರುಘ್ನ ಅದರ ರಕ್ಷಣೆಗಾಗಿ ಅದನ್ನು ಬೆನ್ನಟ್ಟಿದ. ದಕ್ಷಿಣ ದಿಕ್ಕಿಗೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಅದೆಲ್ಲ ಕಡೆ ಸಂಚಾರ ಮಾಡಿತ್ತು. ಪೂರ್ವಕ್ಕೆ ಹೋಯಿತು. ಅತಿಕ್ರಮ್ಯ ತಥಾ ಪ್ರಾಚೀಂ ಯಜ್ಞಸ್ಥಾನಂ ನ್ಯವರ್ತತ. ಶತ್ರುಘ್ನ ಅನೇಕ ರಾಜರ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ವಶಪಡಿಸಿಕೊಂಡು
ಅದನ್ನು ಹೇರಿಕೊಂಡು ರಾಮನ ಪಾದಕ್ಕೆ ತಂದು ಒಪ್ಪಿಸಿದ. ತಸ್ಮಿನ್ ವಿಮಾನೆ ಸೇನೆಯ ಚತುರಂಗಿನ್ಯ ದಶಸಹಸ್ರ ಸಂಖ್ಯೆಯ ತಸ್ಮಿನ್ ವಿಮಾನೆ ಋಷಯ ಸರ್ವೇ ರಾಜಋಷಯಸ್ತಥ. ಬ್ರಾಹ್ಮಣರು, ವೈಶ್ಯರು ಇವರೆಲ್ಲರೂ ಈ ಯಜ್ಞವನ್ನು ನೋಡಬೇಕು ಅಂತ ಅಲ್ಲಿಗೆ ಬಂದರು. ವಾಲ್ಮೀಕಿನೂ ತನ್ನ ಇಬ್ಬರು ಶಿಷ್ಯರನ್ನು ಕರೆದುಕೊಂಡು ಅಲ್ಲಿಗೆ ಬಂದ. ಯಜ್ಞವಾಟದ ಸಮೀಪಕ್ಕೆ ಬಂದ. ಸೀತೆಯು ಕೂಡ ಆತನ ಜೊತೆಗೆ ಬಂದಿದ್ಲು ಅಂತ ಹೇಳ್ತದೆ ಆನಂದ ರಾಮಾಯಣ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಸೀತೆ ಇರಲಿಲ್ಲ, ವಾಲ್ಮೀಕಿಯೂ ಇರಲಿಲ್ಲ, ಅವರಿಬ್ಬರೇ ಬಂದಿದ್ರು. ಸೀತೆಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಬಂದಿದ್ರು. ಪಲ್ಲಕ್ಕಿಯ ಅದರ ದ್ವಾರ ಎಲ್ಲ ಮುಚ್ಚಿತ್ತು, ಬಟ್ಟೆಯ ಕಾರಣದಿಂದಾಗಿ ಮುಚ್ಚಿತ್ತದು. ಹಾಗಾಗಿ ಯಾವುದೇ ರಾಜರಿಗೆ, ಬೇರೆ ಯಾವುದೇ ಪ್ರಜೆಗಳಿಗೆ ಸೀತೆಯ ಅಸ್ತಿತ್ವ ಗಮನಕ್ಕೆ ಬರಲಿಲ್ಲ. ಸುಮೇಧೆಯ ಜನಕೋಪಿ ಯಯವು ರಾಮಾಧ್ವರಂ ಪ್ರತಿ. ಈ ಕಡೆ ಸೀತೆಯ ಅಪ್ಪ ಜನಕ, ಅವಳ ತಾಯಿ ಸುಮೇಧ, ಅವರು ಕೂಡ ರಾಮನ ಯಜ್ಞಕ್ಕೆ ಬಂದಿದ್ರು. ಕ್ರೋಶದ್ವಯಾಂತರೆ, ಈ ಯಜ್ಞ ಭೂಮಿಗೆ 2 ಕ್ರೋಶ ದೂರದಲ್ಲಿ ಮುನೀಶ್ವರ, ಈ ವಾಲ್ಮೀಕಿ ಮುನೀಶ್ವರ ಒಂದು ಪರ್ಣ ಕುಟೀರವನ್ನು ಮಾಡಿಕೊಂಡು ಅಲ್ಲೇ ಸೀತೆಯ ಜೊತೆಗೆ ವಾಸ ಮಾಡಿಕೊಂಡಿದ್ದ. ಸೀತೆಯನ್ನ ಆ ಪರ್ಣ ಕುಟೀರದಲ್ಲಿ ಗುಪ್ತವಾಗಿ ಇಟ್ಟಿದ್ದ, ಯಾರ ಗಮನಕ್ಕೂ ಬರದಂತೆ. ಇನ್ನು ಜನಕ ಮತ್ತು ಸುಮೇಧ ಇವರಿಬ್ಬರು ರಾಜರಿಗಾಗಿ ಏನು ಬಿಡಾರಗಳಿದ್ದವು ಅಲ್ಲಿಗೆ ಹೋಗಿ ತಮ್ಮ ವಸತಿಯನ್ನು ಮಾಡಿಕೊಂಡ್ರು. ವಾಲ್ಮೀಕಿರಪಿ ತೌ ಪ್ರಾಹ ನೆಸ್ತಾಲಂಕಾರ ಮಂಡಿತವು ಜಟ ಚೀರಾಜಿನ ಧರವು ಸೀತಾಪುತ್ರವು ಮಹಾಧೇಯವು. ಲವಾಕುಶರಿಬ್ರು ಆ ಬೀದಿಗಳಲ್ಲೆಲ್ಲ ರಾಮಾಯಣವನ್ನು ಗಾನ ಮಾಡ್ತಿದ್ರು. ಅವ್ರಿಗೆ ಹೇಳಿದಂತ ಅವನು, ರಾಮನ ಎದುರಿಗೆ ಹೋಗಿ ರಾಮನಿಗೊಂದು ಅಪೇಕ್ಷೆ ಇದ್ರೆ ಈ ಗಾನವನ್ನು ಅವನಿಗೆ ಕೂಡ ಕೇಳಿಸಿರಿ. ಜನ್ಮಕಾಂಡದಿಂದ ಆರಂಭಿಸಿ ಆಜನ್ಮಕಾಂಡ ಕಾಂಡಾನಿ ನ ಗೇಯಾನಿ ಅತ್ರ ಬಾಲಕವು ಯದಾ ಕರೋಮ್ಯಹಂ ಚಾಜ್ಞಾಂ ಗಾಯೇತಾಂ ಸಕಲಂ ತದಾ. ರಾಮನ ಎದುರಿಗೆ ಪೂರ್ಣ ರಾಮಾಯಣವನ್ನು ನೀವು ಗಾನ ಮಾಡಬೇಡಿ. ಕೆಲವರು ರಹಸ್ಯದಂಶಿಗಳು ಆಗ ರಾಮನಿಗೆ ಒಮ್ಮೆಲೆ ಗಮನಕ್ಕೆ ಬರಬಾರದು. ಪೂರ್ಣ ರಾಮಾಯಣವನ್ನು ನೀವು ಗಾನ ಮಾಡಬೇಡಿ. ನಾನು ಯಾವಾಗ ನಿಮಗೆ ಸೂಚನೆ ಕೊಡ್ತೀನೋ ಆವಾಗಲೇ ನೀವು ಅದನ್ನು ಹಾಡಬೇಕು. ರಾಮನ ಜನ್ಮದಿಂದ ಆರಂಭಿಸಿ ಸೀತಾತ್ಯಾಗದ ಪರ್ಯಂತದ ಕಥೆ ಏನಿದೆ ಅದನ್ನು ನೀವು ತಯಾರು ಮಾಡಿಕೊಂಡಿರಿ. ಗಾನ ಮಾಡಲಿಕ್ಕೆ, ರಾಮನ ಎದುರಿಗೆ ಗಾನ ಮಾಡಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡಿ ಇಟ್ಕೊಂಡಿರಿ. ರಾಮ ನಿಮಗೇನಾದರೂ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟರೆ ತಗೊಳ್ಳೋದಿಲ್ಲ ಅಂತ ಹೇಳಿ. ನಗ್ರಾಹ್ಯಂ ತದ್ಯುವಾಭ್ಯಾಂ ಹಿ ಸಯದಿ ಕಿಂಚಿತ್ ಪ್ರದಾಸ್ಯತೆ. ಹಾಗೆ ಆಗಲಿಂದ ಅವರಿಬ್ಬರು ರಾಮಾಯಣವನ್ನು ಗಾನ ಮಾಡ್ತಾ ಸಂಚಾರ ಮಾಡಿದರು. ಅದನ್ನ ಆ ರಾಮಾಯಣದ ಗಾನವನ್ನು ರಾಮನು ಕೂಡ ಶ್ರವಣ ಮಾಡಿದ. ಅಪೂರ್ವ ಪದ್ಯ ವೃತ್ತಾದೇಹಿ, ಬಹಳ ವಿಚಿತ್ರವಾದಂತಹ ಕಾವ್ಯ ಆಗಿತ್ತು ಅದು ರಾಮಾಯಣ. ಅದನ್ನು ಕೇಳಿ ಕುತೂಹಲ ಬಂತು ಅವನಿಗೂ ಕೂಡ. ಮುನೀಶ್ವರರನ್ನ, ರಾಜರನ್ನ, ಇವರೆಲ್ಲರನ್ನು ಕೂಡ ಅಲ್ಲಿ ಕರೆಸಿದ. ಪೌರಾಣಿಕರನ್ನ, ಶಬ್ದಶಾಸ್ತ್ರ ಪಂಡಿತರಾದಂತಹ ವ್ಯಾಕರಣ ತಜ್ಞರನ್ನ, ಜ್ಯೋತಿಷಿಗಳನ್ನ, ವೈದ್ಯರನ್ನೆಲ್ಲರನ್ನು ಕೂಡ ಕರೆಸಿ ರಾಮಾಯಣದ ಗಾನಕ್ಕೆ ಆತ ಅನುಕೂಲ ಮಾಡಿಕೊಟ್ಟ. ರಾಮದೂತೌ ತೌ ದಾರಕೌ ದುಷ್ಟಾ ವಿಸ್ಮಿತಾ ನಿರ್ನಿಮೇಷಕಾ. ಬಂದವರೆಲ್ಲ ಕಣ್ಣೆಗೆ ಮಿಟುಕಿಸದೆ ಆ ಇಬ್ಬರು ಬಾಲಕರನ್ನು ನೋಡ್ತಿದ್ರು, ಪರಸ್ಪರ ಮಾತಾಡ್ತಿದ್ರು. ರಾಮನ ಹೋಲಿಕೆ ಇವರಿಗೆ ಸಂಪೂರ್ಣವಾಗಿದೆ. ಬಿಂಬ ವಿಮೋಚಿತವು, ನಮ್ಮ ಬಿಂಬ ಕನ್ನಡಿಯಲ್ಲೋ ನೀರಿನಲ್ಲೋ ಹೇಗೆ ಕಾಣ್ತದೆ ಅದರಂತೆ ಇವರಿದ್ದಾರೆ. ಇವರಿಗೆ ಜಟ ಇಲ್ಲದೆ ಇದ್ದರೆ, ಈ ನಾರು ಮಡಿ ಇಲ್ಲದೆ ಇದ್ದರೆ ರಾಮನಿಗೂ ಇವ್ರಿಗೂ ವ್ಯತ್ಯಾಸವೇ ಇಲ್ಲ. ರಾಮದೂತ ಆ ಲವನನ್ನು ತೋರಿಸಿದ ರಾಮನಿಗೆ. ನೋಡಿ, ಇವನೇ ಅವತ್ತು ಬಂದು ಆ ಕಮಲವನ್ನು ಹೊತ್ಕೊಂಡು ಹೋದವನು, ಸೀತೆಯ ಪರಿತ್ಯಾಗ ಮಾಡಿದ್ದಕ್ಕಾಗಿ ನಿಮ್ಮನ್ನು ನಿಂದಿಸಿದವನು ಕೂಡ ಇವನೇ ಅಂತ ರಾಮನಿಗೆ ಆ ಲವನನ್ನು ತೋರಿಸಿದ. ಲವ ಅಂಗುಲಿನಾವೀರಂ ದರ್ಶಯಂಶ ಮುಹುರ್ಮುಹು ತವ ದಂಡಭಯಾದೇವ ಪೂರ್ವ ವೇಷಂ ವಿಲೋಪಿತಃ ರಥ ವಸ್ತ್ರಾಭರಣಾನಿ ಶಸ್ತ್ರಾಣ್ಯಪಿ ವಿಹಾಯ ಚ. ಅವತ್ತು ಇವನ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿದ್ದವು, ರಥ ಏರಿ ಬಂದಿದ್ದ. ಇವತ್ತು ನಿನಗೆ ಹೆದರಿ
ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ರಥವನ್ನು ಬಿಟ್ಟು ಬಂದಿದ್ದಾನೆ ವೇಷ ಮರೆಸ್ಕೊಂಡು. ಆದರೆ ನಮಗೆ ಹಾನಿ ಮಾಡಿದವನು ಇವನೇ ಅಂತ ಆ ದೂತ ರಾಮನಿಗೆ ಅದನ್ನು ತೋರಿಸಿದ. ನೀನು ಈತನೀಗ ದಂಡಕ್ಕೆ ಒಳಪಡಿಸಬೇಕು. ಅದನ್ನ ರಾಮ ಕೇಳಿದ. ಇಷ್ಟೆಲ್ಲ ಕೇಳಿದ್ರು ಕೂಡ ಲವನ ಬಗ್ಗೆ ಅವನಿಗೆ ಕ್ರೋಧ ಏನು ಉಕ್ಕಲಿಲ್ಲ. ಪ್ರೇಮ್ನ ಅವಲೋಕಯಾಮಾಸ, ಪ್ರೀತಿಯಿಂದ ನೋಡಿದಂತೆ ತನ್ನ ಅಮೃತವನ್ನು ಸುರಿಸುವಂತಹ ಕಣ್ಗಳಿಂದ ಆ ಇಬ್ಬರು ಬಾಲಕರನ್ನು ನೋಡಿದ. ಸಭಾ ಸ್ಥಳದಲ್ಲಿ ಇದ್ದಂಥವ್ರು ಎಲ್ಲರಿಗೂ ಆ ಬಾಲಕರಿಬ್ಬರು ನಮಸ್ಕಾರ ಮಾಡಿದರು. ರಾಮನಿಗೆ, ತಮ್ಮ ಎಲ್ಲ ಚಿಕ್ಕಪ್ಪಂದರಿಗೆ, ವಸಿಷ್ಠರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿದರು. ವೀಣೆಯನ್ನ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿ ಗಾನವನ್ನು ಪ್ರಾರಂಭ ಮಾಡಿದರು. ರಾಮನಿಗೆ ಬಹಳ ಸಂತೋಷ ಅನಿಸಿತು. ವಿಲಾಸಾವತ್ ಜನುಕ್ರಮಾತ್, ಆ ವಿಲಾಸಕಾಂಡ ಅಂತೆಲ್ಲ ಏನು ಬಂದಿತ್ತಲ್ಲ, ಸೀತೆ ಜೊತೆಗೆ ಆತ ರಾಮ ಸುಖ ಅನುಭವಿಸಿದ್ದು, ಆತನ ಪರಾಕ್ರಮ ಇತ್ಯಾದಿ ಎಲ್ಲವನ್ನು ಕೂಡ ಅವನು ಕೇಳಿದ. ತಥೋ ಅಪರಾಹ್ನೇ ರಾಮ ಪ್ರಸನ್ನ ವದನಾಂಬುಜ, ಅಪರಾಹ್ನ ಕಾಲದಲ್ಲಿ ಆ ಇಬ್ಬರಿಗೂ ಹೇಳಿದಂತೆ, ನಾಳೆ ನನ್ನ ಸನ್ನಿಧಿಯಲ್ಲೇ ನೀವು ಇದನ್ನು ಗಾನ ಮಾಡಬೇಕು, ಮತ್ತೊಮ್ಮೆ ಮುಂದುವರಿಸಬೇಕು. ಹಾಗೆ ಆಗಲಿ ಅಂದ್ರೆ ಅವರಿಬ್ಬರು. ಮುಂದೆ ಲವನಿಗೆ ಹೇಳಿದ, ನನ್ನ ಬಗ್ಗೆ ನೀನು ಅಪರಾಧ ಮಾಡಿದ್ದಿ, ಆದರೆ ಆ ಅಪರಾಧವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನಾನು ನಿನ್ನ ಬಗ್ಗೆ ಸಂತುಷ್ಟನೇ ಆಗಿದ್ದೇನೆ, ನಿನಗೆ ನಾನು ಶಿಕ್ಷೆ ಕೊಡೋದಿಲ್ಲ. ನಿನ್ನ ಈ ಸಂಗೀತದ ನೈಪುಣ್ಯವನ್ನು ನಾನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವನ್ನು ಪಡೆದಿದ್ದೇನೆ. ಹಾಗಾಗಿ ನಿನ್ನ ಅಪರಾಧವನ್ನೆಲ್ಲ ಕ್ಷಮಿಸಿದ್ದೇನೆ. ನನ್ನ ಭಯ ನಿನಗೇನಿಲ್ಲ. ನಮ್ಮ ಈ ಪರಿಸರದಲ್ಲಿ, ಯಜ್ಞದ ಪರಿಸರದಲ್ಲಿ ನೀನು ಯಾವುದೇ ನನ್ನ ಭಯ ಇಲ್ಲದೆ, ನಮ್ಮ ಸೈನಿಕರ ದಂಡನಾಯಕರ ಭಯ ಇಲ್ಲದೆ ನೀನು ಸಂಚಾರ ಮಾಡಬಹುದು. ಆಗ ರಾಮ ಹೇಳಿದ, ರಾಮನೇ, ನಿನ್ನನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿಯೇ ನಾನು ಅಪರಾಧ ಮಾಡಿದೆ, ನಂದು ಬೇರೆ ಉದ್ದೇಶವೇನಿಲ್ಲ. ಮದಪರಾಧಿತಂ ಸ್ಮೃತ್ವ ಅತ್ರಾಹೂತೋ ಯತಸ್ತ್ವಯ ಅದ್ಯತೆ ದರ್ಶನೇನೈವ ಪೌರುಷಂ ವೃದ್ಧಿಮಾಗತಂ. ನಿನ್ನ ದರ್ಶನ ಇವತ್ತಾಗಿದ್ದರಿಂದ ನನ್ನ ಪರಾಕ್ರಮ ಇಮ್ಮಡಿಸಿದೆ, ನನ್ನ ಕೀರ್ತಿ ಹೆಚ್ಚಿದೆ. ನಿನ್ನ ಎದುರಿಗೆ ಗಾಯನ ಮಾಡಿದ್ರಿಂದ ನನ್ನ ಮಹತ್ವ ಮತ್ತಷ್ಟು ಹೆಚ್ಚಿದೆ. ಹೀಗೆ ಹೇಳಿ ಲವ ಸುಮ್ಮನಾದ ಮತ್ತು ತನ್ನ ಸಹೋದರನಂಥ ಕುಶನ ಜೊತೆಗೂಡಿ ಅಲ್ಲಿಂದ ಹೊರಡಬೇಕು ಅಂತ ಆತ ಸನ್ನದ್ಧನಾದ. ರಾಮ ಅವನಿಗೆ ಅಯುತಂ ವಸು, ದೊಡ್ಡ ಪ್ರಮಾಣದ 10,000 ಗಟ್ಟಲೆ ನಾಣ್ಯಗಳನ್ನು ಅವರಿಬ್ಬರಿಗೆ ಕೊಡಿಸಿದ ಭರತನ ಮೂಲಕ. ಅವರಿಬ್ಬರು ಅದನ್ನು ತಗೊಳ್ಳಿಲ್ಲ. ನಾವಿಬ್ಬರು ವನದಲ್ಲಿರೋರು, ನಮಗೇನಾಗಬೇಕಾಗಿದೆ? ಕೃಪಾವಲೋಕನೇನೈವ ಪಾಹಿ ತ್ವಂ ಅವಯೋಸ್ತದ. ನಿನ್ನ ಕೃಪಾಕಟಾಕ್ಷ ನನಗಿದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ ಅಂದ್ರೆ ಅವರು ಮುನಿ ಸನ್ನಿಧಿ, ಆ ಮುನಿಗಳ ಸಮೀಪಕ್ಕೆ ಅವ್ರು ಹೊರಟು ಹೋದರು. ರಾಮನಿಗೂ ಹೃದಯದಲ್ಲಿ ಬಹಳ ಸಂತೋಷ ಅನಿಸ್ತು. ಕುಶ ಲವ ಇಬ್ಬರು ಅಲ್ಲಿ ಹೋದ್ರು. ಕುಶ ಆ ವಾಲ್ಮೀಕಿಗೆ, ತಾಯಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿದ. ಹೇಳಿ ಅವರಿಬ್ಬರು ಸ್ನಾನ ಮಾಡ್ಲಿಕ್ಕೆ ಹೊರಟು ಹೋದ್ರು, ಲವ ಮತ್ತು ಕುಶ ಇವರಿಬ್ಬರು ಕೂಡ. ಮುಂದೆ ಲವ ಅಲ್ಲಿದ್ದಂತಹ ಮುನಿಗಳ ಚಿಕ್ಕ ಚಿಕ್ಕ ಬಾಲಕರೇನಿದ್ರು ಅವರ ಜೊತೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇದೇ ಸಂದರ್ಭದಲ್ಲಿ ಆ ರಾಮ ಕಳಿಸಿದಂತಹ ಕುದುರೆ ಏನಿತ್ತು ಅದು ಅಲ್ಲಿಗೆ ಸಂಚಾರ ಮಾಡಲಿಕ್ಕೆ ಅದೇ ಪ್ರದೇಶಕ್ಕೆ ಬಂತು. ಅದೆಲ್ಲ ಕಡೆ ಸಂಚಾರದ ಕೊನೆಯ ಹಂತವನ್ನು ತಲುಪಿತ್ತು. ಯಜ್ಞಭೂಮಿಯಿಂದ 2 ಕೋಶ ದೂರದಲ್ಲಿ ಈ ಪ್ರದೇಶ ಏನಿತ್ತಲ್ಲ ಅಲ್ಲಿಗೆ ಆ ಕುದುರೆ ಬಂದಿತ್ತು. ಆ ಕುದುರೆಯನ್ನ ಈ ಲವ ನೋಡಿದ. ಕೆಳಗೆ ಕುದುರೆ, ಮೇಲೆ ಆಕಾಶದಲ್ಲಿ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನದಲ್ಲಿದ್ದಂಥ ಶತ್ರುಘ್ನ, ಭರತ ಅಂತ ಕಾಣಿಸ್ತದೆ, ಅವರೆಲ್ಲ ಅದನ್ನು ರಕ್ಷಣೆ ಮಾಡ್ತಿದ್ರು. ಹೀಗೆ ಕೆಳಗೆ ಕುದುರೆ, ಮೇಲೆ ಪುಷ್ಪಕ. ಈ ಲವ ತಾನು ಆಟ ಆಡೋದನ್ನು ಬಿಟ್ಟು ಅದನ್ನ ಕುದುರೆಯನ್ನು ಬಂಧಿಸಿದ ಒಂದು ಗಿಡಕ್ಕೆ. ಕುದುರೆಯನ್ನು ಕಟ್ಟಿ ಹಾಕಿ ತನ್ನ ಹಿಂದಿನಂತೆ ತನ್ನ ಆಟ ಆಡಲಿಕ್ಕೆ ಆತ ಪ್ರಾರಂಭ ಮಾಡಿದ ಅಂತನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.